Good afternoon, students. Today, let us study about the fourth unit, that is the information communication technology. ಇವತ್ತು 4ನೇ ಘಟಕವನ್ನು ನೋಡೋಣ. 4ನೇ ಘಟಕದಲ್ಲಿ ಮಾಹಿತಿ ಸಂವಹನ ತಂತ್ರಜ್ಞಾನ. So, Mahiti Samvahana, welcome to the 21st century education where learning process is redefined. Andre ಶಿಕ್ಷಣವನ್ನ ಕಲಿಕಾ ಪ್ರಕ್ರಿಯೆಯನ್ನ ಮರು ವ್ಯಾಖ್ಯಾನಿಸಲಾಗಿದೆ. Redefined means they have changed, means they have made differently ಅಂತ ಹೇಳ್ಬೋದು. ಅಂದ್ರೆ ಮೊದಲಿರುವಂತಹ ಸ್ಥಿತಿಯನ್ನ ಬೇರೆ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಥ್ರೂ ದ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾಹಿತಿ ಸಂವಹನ ತಂತ್ರಜ್ಞಾನ. ಫಾರ್ ಎಕ್ಸಾಂಪಲ್, ಈಗ ನೀವು ಹಿಂದೆ ಏನ್ ಬಳಸ್ತಾ ಇದ್ರಿ? ಲ್ಯಾಂಡ್ಲೈನ್ ಬಳಸ್ತಾ ಇದ್ರಲ್ವಾ? ಇನ್ಸ್ಟೆಡ್ ಆಫ್ ಲ್ಯಾಂಡ್ಲೈನ್ ಯು ಆರ್ ಯೂಸಿಂಗ್ ದ ನೌ ಆಂಡ್ರಾಯ್ಡ್ ಫೋನ್. ಫೋನ್ಗಳನ್ನ ಬಳಸ್ತಾ ಇದ್ದೀರಿ. ಮತ್ತೇನ್ ಬಳಸ್ತಾ ಇದ್ದೀರಿ? ಟೆಲಿವಿಷನ್ ಬದಲಿ ಅದನ್ನೇನ್ ಬಳಸ್ತಾ ಇದ್ದೀರಿ? ಈಗ ನೀವು ಆಂಡ್ರಾಯ್ಡ್ ಹೈ ಡೆಫಿನಿಷನ್ಸ್ ಟೆಲಿವಿಷನ್ಸ್ ಗಳನ್ನ ಬಳಸ್ತಾ ಇದ್ರಿ. ಇನ್ ದ ಟೆಲಿವಿಷನ್ ವಿ ಆರ್ ಸಬ್ಸ್ಕ್ರೈಬಿಂಗ್ Netflix and Prime Video for the more entertainment, to watch the unlimited movies, also for the serials, for the extra entertainment. ಯಾವ್ದಾದ್ರು ಹೆಚ್ಚಿನ ನಿಮ್ಮ ಮನರಂಜನೆಗಾಗಿ ಹೊಸ ಹೊಸ ಫಿಲ್ಮ್ ಆಗಿರ್ಬೋದು ಅಥವಾ ಅಸಂಖ್ಯಾತವಾದಂತಹ ಫಿಲ್ಮ್ಸ್ ಗಳನ್ನ ನೀವು ನೋಡ್ಬೋದು, ನಿಮ್ಮ ಸೀರಿಯಲ್ಸ್ ಗಳನ್ನ ನೋಡ್ಬೋದು ಬೈ ಸಬ್ಸ್ಕ್ರೈಬಿಂಗ್ ನೆಟ್ಫ್ಲಿಕ್ಸ್ ಅಂಡ್ ಪ್ರೈಮ್ ವಿಡಿಯೋ ಇನ್ ದ ಟೆಲಿವಿಷನ್ಸ್ ಮಾಡ್ಕೋಬಹುದು. ಇಟ್ ಹ್ಯಾಸ್ ಚೇಂಜ್. ಮೊದಲು ಟೆಲಿವಿಷನ್ ಇತ್ತು, ಇಲ್ಲ ಅಂತಿಲ್ಲ. ಈಗ ಏನಾಗಿದೆ, ಅದನ್ನ ದಟ್ ಇಸ್ ರೀಡಿಫೈನ್ಡ್. ನಾವೇನ್ ಮಾಡ್ಕೊಂಡ ಇದ್ದೀವಿ? ಆಂಡ್ರಾಯ್ಡ್ ಹೈ ಇರುವಂತಹ ಟೆಲಿವಿಷನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಕಂಪ್ಯೂಟರ್ ಬದಲಿ ನಾವೇನ್ ಯೂಸ್ ಮಾಡ್ತಾ ಇದ್ದೀವಿ? ಈಗ ವಿ ಆರ್ ಯೂಸಿಂಗ್ ದ ದಿಸ್ ಒನ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಬದಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ವೆರಿ ಈಸಿ ಟು ಕ್ಯಾರಿ ದ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ. ಮತ್ತೇನ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ಲೆಟರ್ಸ್ ಹಿಂದೆ ಬರಿತಾ ಇದ್ರಿ, ಪತ್ರ ಬರಿತಾ ಇದ್ರಿ ಅಲ್ವಾ ನೀವು? ಯಾರ್ಯಾರಿಗೆ ಪತ್ರ ಬರ್ದಿರಿ? ಹೇಳ್ರಿ ಬಸವರಾಜ್. ಲೀವ್ ಲೆಟರ್ ಮ್ಯಾಮ್. ಲೀವ್ ಲೆಟರ್ಸ್ ಬರ್ದಿರಿ. ಆಮೇಲೆ ಆಫಿಷಿಯಲ್ಸ್ ಲೆಟರ್ ಇರ್ತಾವ. ಲೆಟರ್ ಒಳಗು ಆಫಿಷಿಯಲ್ಸ್ ಮತ್ತು ಅನ್ಅಫಿಷಿಯಲ್ಸ್ ಲೆಟರ್ಸ್ ಗಳು ಸಹ ಇರ್ತಾವ ಲೆಟರ್ಸ್ ಗಳಲ್ಲಿ. ಆಮೇಲೆ ಈಗ ಲೆಟರ್ ಬದ್ಲಿ ಏನ್ ಬರೀತೀರಿ? ಈಗ ಯು ವಿಲ್ ಸೆಂಡ್ ಇಮೇಲ್ ಮಾಡ್ತೀರಲ್ವಾ? ಅದೇ ರೀಡಿಫೈನ್ಡ್. ಏನೇನ್ ಮಾಡಿದ್ರಿ? ಹಿಂದಿತ್ತು, ಇಲ್ಲ ಅಂತ ಏನಿಲ್ಲ. ಲೆಟರ್ಸ್ ಬರೀತಾ ಇದ್ರಿ, ಲೆಟರ್ ಬದ್ಲಿ ಈಗ ಏನ್ ಮಾಡ್ತೀರಿ? ಯು ವಿಲ್ ಸೆಂಡ್ ದ ಮೆಸೇಜಸ್, ಸಂದೇಶಗಳನ್ನ ಕಳಿಸ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಇಮೇಲ್ ಗಳನ್ನ ಕಳಿಸ್ತೀರಿ. ಇನ್ ದ ಟ್ರೆಡಿಷನಲ್ medium, the teacher will use the blackboard. Instead of blackboard, now we are using the smart boards or interactive whiteboard. ಹಿಂದೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಶಿಕ್ಷಕರು ಏನನ್ನ ಬಳಸ್ತಾ ಇದ್ರು ಅಂತಂದ್ರೆ ಕಪ್ಪು ಹಲಿಗೆಯನ್ನು ಬಳಸ್ತಾ ಇದ್ರು. ಈಗ ಕಪ್ಪು ಹಲಿಗೆ ಬಳಸ್ತೀವಿ, ಆದ್ರೆ ಈಗ ನೂತನ ವಿಧಾನದಲ್ಲಿ ICT ಬೇಸ್ಡ್ ಯಾವ್ದು ಬಳಸ್ತಾ ಇದ್ದೀವಿ? ಸ್ಮಾರ್ಟ್ ಬೋರ್ಡ್ಸ್ ಯೂಸ್ ಮಾಡೋದು ನೋಡಿದ್ರಲ್ವಾ? ನಿಮ್ಗೆ ನಾನು ಕಳೆದ ಕ್ಲಾಸ್ಗಳಲ್ಲಿ ತೋರಿಸಿದೆ ಸ್ಮಾರ್ಟ್ ಬೋರ್ಡ್ಸ್ ಯಾವ ರೀತಿ ಯೂಸ್ ಮಾಡಿಸ್ಬೇಕು ಅಂತ. ನಿಮ್ಗೆ ಐಡಿಯಾ ಇದೆ ಅಲ್ವಾ ಅದ್ರದ್ದು? ಓಕೆ. ಹಾಗಾದ್ರೆ ICT ಅಂದ್ರೆ ಈಗ ಮತ್ತೆ ICT ಗೆ ಡಿಮಾಂಡ್ ಯಾಕೆ ಜಾಸ್ತಿ ಬಂತಂದ್ರೆ, ಡ್ಯೂರಿಂಗ್ ದ ಪ್ಯಾಂಡಮಿಕ್ ಪೀರಿಯಡ್ ಮೋರ್ ಡಿಮಾಂಡ್ ಟು ICT. ಮೀನ್ಸ್ ಇನ್ ದ ಟೀಚರ್ ಹ್ಯಾಸ್ ಟು ಯೂಸ್ ದ ICT ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ICT ಯೂಸ್ ಮಾಡ್ಬೇಕಂತ ಹೇಳಿ ಜಾಸ್ತಿ ಡಿಮಾಂಡ್ ಆಗಿದ್ದು ಯಾವಾಗ ಅಂತಂದ್ರೆ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಪೀರಿಯಡ್. ಇವಾಗ ಯಾಕಂತಂದ್ರೆ ದೇರ್ ಇಸ್ ನೋ ಆಫ್ಲೈನ್ ಕ್ಲಾಸ್, ವಿ ಹ್ಯಾವ್ ಟು ಟೇಕ್ ದ ಆನ್ಲೈನ್ ಕ್ಲಾಸ್. ಸೊ ಡಿಮಾಂಡ್ಸ್ ಫಾರ್ ದ ICT. ಇಲ್ಲಿ ICT ಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳಬಹುದು. ನೆಕ್ಸ್ಟ್ ಒನ್. So, ICT revolution in the 21st century. Yeah, in the digital boom, which is our e-government, e-business, e-learning, e-health, e-identity. E-government ಅಂದ್ರೆ e-ಸರ್ಕಾರ ಅಥವಾ e-governance. Every time government we want to build the good relationship with the citizens. ಪ್ರತಿ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಜೊತೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕಂತ ಹೇಳಿ ಮಾಡ್ತದೆ. ಸೊ ಗೌರ್ಮೆಂಟ್ ವಿಲ್
express their benefits to citizens, their facilities to every citizen through websites, through media, ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಆಮೇಲೆ ವೆಬ್ಸೈಟ್ಗಳ ಮುಖಾಂತರ ಆಗಿರ್ಬೋದು, ಏನೇನು ಫೆಸಿಲಿಟೀಸ್ಗಳು ಸರ್ಕಾರದಿಂದ ಸಿಗ್ಬೋದು ಅಂತ ಹೇಳಿ ಸರ್ಕಾರ ಏನ್ ಮಾಡ್ತದೆ 24x7 24 ತಾಸು ಅಥವಾ ಪ್ರತಿ 24 ತಾಸು ಅದೇನ್ ಮಾಡ್ತಿರ್ತದೆ ಮಾಧ್ಯಮಗಳ ಮುಖಾಂತರ ಪ್ರಸಾರ ಮಾಡ್ತದೆ. ಈಗ ನಾವು ಡ್ಯೂರಿಂಗ್ ಪೆಂಡಮಿಕ್ ಒಳಗೆ ಈ ಒಂದು COVID-19 ಒಳಗೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಸರ್ಕಾರ ಗೌರ್ಮೆಂಟ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ದ ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ತಗೋಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಎನ್ರೋಲ್ ಇವರ್ ರಿಜಿಸ್ಟ್ರೇಷನ್ ಥ್ರೂ ಆಧಾರ್ ಕಾರ್ಡ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಮತ್ತೆ ವ್ಯಾಕ್ಸಿನೇಷನ್ ಯಾವ ಟೈಮ್ ಯಾವ ಡೇಟ್ ನಿಮಗೆ ಕೊಡ್ತಾರೆ, ಇದೆಲ್ಲ ಇನ್ನು ದಟ್ ಇಸ್ ದ ಈ ಗೌರ್ಮೆಂಟ್ ಪ್ರೊಸೀಜರ್. ಅವೆಲ್ಲ ಏನು ಹೇಳ್ಬೋದು ಅಂತ ಹೇಳ್ಬೋದು. ದೆನ್ ಯು ಕ್ಯಾನ್ ಯುವರ್ ಸಜೆಷನ್ಸ್ ಅಂಡ್ ಕಂಪ್ಲೇಂಟ್ಸ್ ಟು ದ ಗೌರ್ಮೆಂಟ್ ಥ್ರೂ SMS, ಥ್ರೂ ಇಮೇಲ್, ಅದೆಲ್ಲ ಏನು ಇ ಗವರ್ನೆನ್ಸ್ ಆರ್ ಇ ಗವರ್ಮೆಂಟ್. ದೆನ್ ಇ ಬಿಸ್ನೆಸ್. ವಾಟ್ ಈಸ್ ಇ ಬಿಸ್ನೆಸ್? Internet, they are using in every business, they are using the internet. What purpose they are using the internet? To sell the products, to advertise the new products. Then they prefer the online shopping. So everything takes place with the help of the ICT, information communication technology. Then e-learning in the teaching learning process, the teacher will use the e-equipments, means electronic gadgets or electronic equipments to clear the contents. Teacher is using the e-equipments or electronic equipments like LCD, then internet, then televisions, then radio, then projectors to clear the content. That is the e-learning. Then distance learning, online learning. Now we are taking this online learning. That is also we can say that the e-learning. Then e-health ಅಂತಂದ್ರೆ ಈ ಆರೋಗ್ಯ ಅಂತ ಹೇಳ್ಬೋದು. ಸೊ some ICT based equipments are there, like at our home we are checking the sugar level through the help of the ICT. Sugar check ಮಾಡ್ಬೋದು. And then we can check the BP also, blood pressure ನೋಡ್ಬೋದು. ಈಗ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಿರಲ್ವಾ ಶುಗರ್ ಚೆಕ್ ಮಾಡ್ಲಿಕ್ಕೆ ಅಥವಾ BP ಚೆಕ್ ಮಾಡ್ಲಿಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇರ್ತಾವ. ದಟ್ ಈಸ್ ದ ICT based instrument. And some doctors, all doctors, they are using the ultrasonography to study the internal parts of the body. Means a pregnant women in the womb, to see the fetus, ಅಂದ್ರೆ ಭ್ರೂಣವನ್ನ ಪತ್ತೆ ಹಚ್ಚಲು ಅಥವಾ ಭ್ರೂಣದ ಒಂದು ರಚನೆ ಅದನ್ನ ನೋಡ್ಲಿಕ್ಕೂ ಏನ್ ಮಾಡ್ತಾರೆ ಡಾಕ್ಟರ್ಸ್ ಸಹ. ದೇ ಆರ್ ಯೂಸಿಂಗ್ ದ ಅಲ್ಟ್ರಾಸೋನೋಗ್ರಫಿ, ದೆನ್ MRI scan. That is also through the help of the ICT ಅಂತ ಹೇಳ್ಬೋದು. Then e-identity means or online identity. We can say that online identity. E-identity means in the while using the net or while using the computer system, it will ask your usernames, passwords, then date of birth. It's all come under the e-identity. I mean, in the schools and the colleges, you will put the attendance by using the biometrics. That is also e-identity. Biometrics ಗೊತ್ತಲ್ವಾ ನಿಮಗೆ? ಗೊತ್ತಿದೆ ಏನಿಲ್ವ ಬಯೋಮೆಟ್ರಿಕ್ಸ್? ಗೊತ್ತಿದೆ ಅಲ್ವಾ? ಈಗ ಬ್ಯಾಂಕ್ ಅಲ್ಲಿ ಸಹ ನೋಡ್ರಿ, ಅವರು ತಮ್ಮ ಹ್ಯಾಂಡ್ ಪ್ರೆಸ್ ಮಾಡಿದಾಗ ಮಾತ್ರ ಏನಾಗ್ತದೆ, ಒಂದು ಸಿಸ್ಟಮ್ ಪ್ರೆಸ್ ಮಾಡಿದಾಗ ಮಾತ್ರ ಅದೇನಾಗ್ತದೆ, ಅದು ಓಪನ್ ಆಗ್ತದೆ, ಸಿಸ್ಟಮ್ ಆಗ್ತದೆ. ದಟ್ ಇಸ್ ಆಲ್ಸೋ e-identity. ಈಗ e-identity ನಿಮ್ಗೆ ಐಡಿಯಾ ಬಂತಲ್ವಾ? ಸೊ e-government, e-business, e-learning, e-health and e-identity. Then what is meant by the ICT? Just note down, ICT stand for Information and Communication Technology, which include newer digital technology such as computer and internet, which are potential powerful tools for education, change and reforms. ಮಾಹಿತಿ ಸಂವಹನ ತಂತ್ರಜ್ಞಾನ ಅಂತ ಹೇಳ್ಬೋದು. ಮಾಹಿತಿ ಸಂವಹನ ತಂತ್ರಜ್ಞಾನ ಇದು ಒಂದು ಏನಾಗಿದೆ, ನೂತನವಾದಂತಹ ಡಿಜಿಟಲ್ ತಂತ್ರಜ್ಞಾನವಾಗಿದೆ. ಏನನ್ನ ಬಳಸ್ತದೆ ಅಂತಂದ್ರೆ ಗಣಕಯಂತ್ರ ಮತ್ತು ಅಂತರ್ಜಾಲವನ್ನ ಬಳಸಿ ಅದೇನಾಗ್ತದೆ, ತನ್ನ ಶಿಕ್ಷಣದಲ್ಲಿ ಹೆಚ್ಚಿನ ಸುಧಾರಣೆ ಮತ್ತು ಹೆಚ್ಚಿನ ಸಾಮರ್ಥ್ಯವನ್ನ ತರುವುದು ಸಾಧ್ಯವಾಗ್ತದೆ. ಸೊ IT stand for Information and Communication Technology, which include newer digital technology such as computer and internet,
which are potential powerful tools for educational change and reform. ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಲು ಮಾಹಿತಿ ಸಂವಹನ ತಂತ್ರಜ್ಞಾನ ಮುಖಾಂತರ ನಾವೇನ್ ಮಾಡ್ಬೋದು, ಸಾಫ್ಟ್ವೇರ್ಸ್ಗಳನ್ನ ಹಾರ್ಡ್ವೇರ್ಸ್ಗಳನ್ನ ಬಳಸಿ ಇದರ ಮುಖಾಂತರ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ಸಾಮರ್ಥ್ಯಯುತ ಮಾಡಬಹುದು. Then according to Mr. Kofi Annan, ex-Secretary of General of the United Nations, he has quoted here, information and communication technology has transformed education. ಅಂದ್ರೆ ಮಾಹಿತಿ ಸಂವಹನ ತಂತ್ರಜ್ಞಾನ ಮುಖಾಂತರ ಶಿಕ್ಷಣವನ್ನು ರೂಪಾಂತರಿಸಬಹುದು, ಚೇಂಜ್ ಮಾಡಬಹುದು ಅಂತ ಅದರ ಅರ್ಥ. ಸರಳವಾದಂತ ವ್ಯಾಖ್ಯೆ ಆಗಿದೆ. ಅಕಾರ್ಡಿಂಗ್ ಟು ಕೋಫಿ ಅನ್ನಾನ್, information and communication technology has transformed education. ಅಂದ್ರೆ ಶಿಕ್ಷಣದಲ್ಲಿ ರೂಪಾಂತರವನ್ನು ತರಲಿಕ್ಕೆ ಮಾಹಿತಿ ಸಂವಹನ ತಂತ್ರಜ್ಞಾನ ಮುಖಾಂತರ ಶಿಕ್ಷಣವನ್ನ ರೂಪಾಂತರಗೊಳಿಸಬಹುದು. Then ICT provides an array of powerful tools that may help in transforming the present isolated, teacher-centered and text-bound classrooms into rich, ಸ್ಟೂಡೆಂಟ್ ಫೋಕಸ್ಡ್ ಇಂಟ್ರಾಕ್ಟಿವ್ ನಾಲೆಜ್ ಎನ್ರಿಚ್ಮೆಂಟ್. ಅಂದ್ರೆ ತರಗತಿಯ ಒಂದು ವಾತಾವರಣವನ್ನ ಸಂಪದ್ಭರಿತ ಮಾಡ್ಲಿಕ್ಕೆ, ತರಗತಿಯ ವಾತಾವರಣವನ್ನು ಕ್ರಿಯಾಶೀಲ ಮಾಡ್ಲಿಕ್ಕೆ ನಾವು ಏನ್ ಬಳಸ್ತೀವಿ ಅಂತಂದ್ರ ಮಾಹಿತಿ ಸಂವಹನದ ತಂತ್ರಜ್ಞಾನಗಳನ್ನ ಬಳಸ್ತೀವಿ. ಕೆಲವೊಂದು ಡೆಫಿನಿಷನ್ಸ್ ಇದೆ, ಅದರ ಒಂದು ಈಸಿ ಆಗಿರುವಂತಹ ಡೆಫಿನಿಷನ್ಸ್ಗಳು. ಐಸಿಟಿ ಆಸ್ ದ ಟೆಕ್ನಾಲಜಿ used to handle information and communication. ICT as a technology used to handle information and communication. ಇದು ಒಂದು ತಂತ್ರಜ್ಞಾನ. ಇದರ ಮುಖಾಂತರ ನಾವು ಮಾಹಿತಿಯನ್ನ ಹಿಡಿದಿಡಬಹುದು ಮತ್ತು ಶೇಖರಿಸಬಹುದು ಮತ್ತು ಮಾಹಿತಿಯನ್ನ ರವಾನಿಸಬಹುದು. ಇದು ಮತ್ತು ಸಂವಹನವನ್ನ ಸರಳವಾಗಿ ಮಾಡಬಹುದು. ಅದನ್ನೇನಂತ ಹೇಳ್ಬೋದು, ICT ಅಂತ ಹೇಳ್ಬೋದು. Next, in the traditional system, this is the traditional system, teacher-centered learning. Then this is the learner-centered. This is the traditional system. This is the digital system. So in the traditional system, the teacher is using the blackboard in the classroom. This is a tradition. This is, we can say that, teacher-centered learning. This is the broadcast model of education, means through computers, through net, students are accessing the information. That is the learner-centered learning, means the student will learn according to his needs and according to his interest. The student learn independently. So we can say that that is a learner-centered learning. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಶಿಕ್ಷಕರು ಕಪ್ಪು ಹಲಗೆಗಳನ್ನ ಬಳಸಿ ತರಗತಿಯ ಒಂದು ವಾತಾವರಣದಲ್ಲಿ ಫೇಸ್ ಟು ಫೇಸ್ ಮುಖಾಂತರ ನೇರವಾಗಿ ಏನ್ ಮಾಡ್ತಾ ಇದ್ರು ಅದು ಸಾಂಪ್ರದಾಯಿಕ ಪದ್ಧತಿ. ಈಗ ನೂತನ ಪದ್ಧತಿ ಅಂತಂದ್ರೆ ವಿದ್ಯಾರ್ಥಿಗಳು ತಾವೇ ಗಣಕಯಂತ್ರದ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ, ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯಾರ್ಥಿ ತಾನೇ ಏನ್ ಮಾಡ್ತಾನೆ, ಸ್ವಂತವಾಗಿ ಸ್ವಕಲಿಕೆಯನ್ನ ಮಾಡಿಕೊಳ್ಳುತ್ತಾನೆ. ಅದನ್ನೇನ್ ಹೇಳ್ಬೋದು, ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಅಂತ ಹೇಳ್ಬೋದು. ದೆನ್ ICT ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ICT ಲಕ್ಷಣಗಳು ಯಾವುದು ಅಂತಂದ್ರೆ, ಸೊ IT ಇಸ್ ವೆರಿ ಫಾಸ್ಟರ್, ಬಹಳ, ಯಾಕಂದ್ರೆ ಇದು ನೀವು ಫಾಸ್ಟ್ ಆಗಿ ಏನ್ ಮಾಡ್ತೀರಿ, ವಿ ಕ್ಯಾನ್ ಸೆಂಡ್ ದ ಮೆಸೇಜಸ್, ವೆರಿ ಫಾಸ್ಟ್ ಕಮ್ಯುನಿಕೇಶನ್ಸ್, ಬಹಳ ಸಂವಹನವನ್ನ ನೀವೇನ್ ಮಾಡ್ಬೋದು, ಬಹಳ ಶೀಘ್ರವಾಗಿ ಮಾಡ್ಬೋದು. ಮತ್ತೆ ಇಟ್ ಈಸ್ ಚೀಪರ್ ಆಲ್ಸೋ. ದೆನ್ ಫ್ಯೂಯರ್ ಸ್ಟೆಪ್ಸ್, ನೀವು ಯಾವುದೇ ಮಾಹಿತಿಯನ್ನ ಬೇಕು ಅಂತ ಹಾಕಿದಾಗ ಸ್ಟೆಪ್ಸ್ ಏನ್ ಬಹಳ ಲಾಂಗ್ ಇಲ್ಲ, ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ನೀವು ಏನಾಗ್ತದೆ, ಮಾಹಿತಿ ನಿಮಗೆ ಬೇಗ ಸಿಗ್ತದೆ. ದೆನ್ ಲೆಸ್ ಪೇಪರ್, ಮೀನ್ಸ್ ದೇರ್ ಇಸ್ ಯು ಆರ್ communicating with the machine, you are communicating with the system. There is less people, ಅಂದ್ರೆ ಯಾರು ಜನರು ಇರೋದಿಲ್ಲ ಅಲ್ಲಿ, you are communicating with the machine ಜೊತೆ ಏನ್ ಮಾಡ್ತೀರಿ, ನೀವು ಸಂಪರ್ಕವನ್ನ ಮಾಡ್ತೀರಿ. then less paper work. So all papers are, all your information in the soft copies, means we can say that there is less paper work. ಪೇಪರ್ಗಳನ್ನ ಹೆಚ್ಚಾಗಿ ಬಳಕೆಯನ್ನು ಮಾಡೋದಿಲ್ಲ, ಯಾಕಂತಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲಿರ್ತದೆ, ಇಟ್ ಈಸ್ ಇನ್ ದ ಡಿಜಿಟಲ್ ಸಿಸ್ಟಮ್, ಇನ್ ದ ಸಾಫ್ಟ್ ಕಾಪೀಸ್. ಎಲ್ಲಾ ಮಾಹಿತಿಗಳು ಸಾಫ್ಟ್ ಕಾಪಿಯಲ್ಲಿ ಇರೋದ್ರಿಂದ ಅಲ್ಲಿ ಪೇಪರ್ಗಳು ಏನಾಗೋದಿಲ್ಲ, ಹೆಚ್ಚಾಗಿ ಉಪಯೋಗ ಬರೋದಿಲ್ಲ. ದೆನ್ ವಿ ಕ್ಯಾನ್ ಸೇ ದಟ್ ಇಸ್ ದ ಮೋಸ್ಟ್ ಇಂಟ್ರಾಕ್ಟಿವ್. ನಾವೇನ್ ಮಾಡ್ಬೋದು, ಗ್ರಾಫಿಕ್ಸ್, ಅನಿಮೇಷನ್ಸ್, ವಿಡಿಯೋಸ್ ಆರ್ ಮೋಸ್ಟ್ ಇಂಟ್ರಾಕ್ಟಿವ್. ಎಲ್ಲ ನೀವು ಏನ್ ಮಾಡ್ತೇವೆ, ವಿದ್ಯಾರ್ಥಿ ಜೊತೆ ಸಂವಹನವನ್ನ ಮಾಡುತ್ತವೆ. ದೆನ್ ಫ್ಯೂಯರ್ ಎರರ್ಸ್. ಇನ್ ದ internet, errors are there, sometimes errors are there, sometimes the information may not be true, it is a negative impact on the students, but that all information may be true, some fewer errors may be there.
ಮೇ ಬಿ ದೇರ್ ಮೇ ನಾಟ್ ಬಿ ದೇರ್ ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ ಅಂತಲೂ ಹೇಳ್ಬೋದು. ದೆನ್ ಕಸ್ಟಮೈಸ್ ಅಂತ ಹೇಳ್ಬೋದು, ದೆನ್ ಪರ್ಸನಲೈಸ್ ಅಂತ ಹೇಳ್ಬೋದು, ಅಚೀವೇಬಲ್, ದೆನ್ ಟ್ರಾನ್ಸ್ಪರೆಂಟ್, ದೆನ್ ಸರ್ಚೇಬಲ್. ನೀವು ಸರ್ಚ್ ಮಾಡ್ತೀರಿ, ಪಾರದರ್ಶಕ ಮಾಹಿತಿಯನ್ನ ಕೊಡ್ತದೆ ಮತ್ತು ಕೆಲವೊಂದು ಹೆಚ್ಚಿನವಾದಂತಹ ನೀವು ಮಾಹಿತಿಗಳನ್ನ ಪಡ್ಕೊಳ್ತೀರಿ, ಹೆಚ್ಚು ವೈಯಕ್ತಿಕವಾಗಿರ್ತದೆ ಅಂತ ಇದು ಹೇಳ್ಬೋದು. ದೆನ್ ಇನ್ನೋವೇಷನ್. ಸೊ ಟೆಕ್ನಾಲಜಿ ಡೇ ಬೈ ಇಟ್ ಈಸ್ ಚೇಂಜಿಂಗ್, ಡೇ ಬೈ ಇಟ್ ಈಸ್ ಟೆಲಿಂಗ್ ದ ನ್ಯೂ ಪ್ರಾಡಕ್ಟ್ಸ್, ನ್ಯೂ ಮೆಥಡ್ಸ್, ನ್ಯೂ ಆಪ್ಸ್, ದಟ್ ಇಸ್ ನ್ಯೂ ಟೆಕ್ನಾಲಜಿ. ವಿ ಆರ್ ದ in the coming days we are seeing the very new tech, ಬರೋ ದಿನಗಳಲ್ಲಿ ಹೆಚ್ಚಿನ ತಂತ್ರಜ್ಞಾನವನ್ನು ಸಹ ನಾವು ನೋಡಬಹುದು. So these are all the ICT characteristics. My voice is audible now, students? Yes, ma'am. Okay. Then types of ICT. So radio, televisions, landlines, then computers and internet. These are all the types of ICT. In the multimedia also we are using this only, no? Radio, televisions, then mobiles, computers, and then internet. Then modern philosophy of education. Then ICT in education is much needed vehicle of achieving the modern philosophy of education, whereby a student can decide. Here, student can decide what he has to learn, when he has to learn, where he learns, and how he learns. ಸೊ ಮಾಹಿತಿ ಸಂವಹನ ತಂತ್ರಜ್ಞಾನ ಮುಖಾಂತರ ಇದು ಒಂದು ಏನ್ ಹೇಳ್ಬೋದು, ಆಧುನಿಕ ಒಂದು ತತ್ವಜ್ಞಾನ. ಶಿಕ್ಷಣದಲ್ಲಿ ಆಧುನಿಕ ಒಂದು ತತ್ವ ಏನು ಅಂತಂದ್ರೆ, ವಿದ್ಯಾರ್ಥಿ ಡಿಸೈಡ್ ಮಾಡ್ತಾನೆ ಏನನ್ನ ಕಲಿಬೇಕು, ವಾಟ್ ಹಿ ಹ್ಯಾಸ್ ಟು ಲರ್ನ್, ಏನನ್ನ ಕಲಿಬೇಕು, ಮತ್ತೆ ಯಾವಾಗ ಕಲಿಬೇಕು, ವೆನ್ ಹಿ ಲರ್ನ್ಸ್, ವೇರ್ ಹಿ ಎಲ್ಲಿ ಕಲಿಬೇಕು ಮತ್ತು ಹೇಗೆ ಕಲಿಬೇಕು, ಹೌ ಹಿ ಲರ್ನ್ಸ್ ಅಂತ ಅವನೇ ವಿದ್ಯಾರ್ಥಿನೇ ಡಿಸೈಡ್ ಮಾಡ್ತಾನೆ. ಇದು ಅದು ಯಾವ್ದಂತಂದ್ರೆ ಇದು ಒಂದು ಆಧುನಿಕವಾದಂತ ಒಂದು ಏನ್ ಹೇಳ್ಬೋದು, ಟ್ರೆಂಡ್ ಅಂತೂ ಸಹ ಹೇಳ್ಬೋದು. ಸೊ ಟೆಕ್ನಾಲಜಿ ವಿಲ್ ನಾಟ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ until teachers change the way they teach. So said by the Larry Cuban in the year 1986. So what he says, until the teacher not use the ICT in the teaching learning process, it will not show the positive impact on the students. Means first the teacher has to learn to use the ICT based aids, then he has to use some new methods in the teaching learning process, new ways, then only it will show the significant impact or positive impact on the student learning process. Next, so this is the traditional medium. Traditional medium means here in the ಸಾಂಪ್ರದಾಯಿಕ ವಿಧಾನದಲ್ಲಿ ಶಿಕ್ಷಕರು ಏನನ್ನ ಬಳಸ್ತಾ ಇದ್ರು, ದೇ ಆರ್ ಗಿವಿಂಗ್ ದ ಲೆಕ್ಚರ್ಸ್, ಉಪನ್ಯಾಸಗಳನ್ನ ಕೊಡ್ತಾ ಇರು. ದೆನ್ ವಿ ಆರ್ ಫಾರ್ ಎನಿ ಇನ್ಫಾರ್ಮೇಶನ್ ವಿ ಆರ್ ಡಿಪೆಂಡಿಂಗ್ ಆನ್ ದ ಬುಕ್ಸ್ ಮೇಲೆ ಏನಾಗಿದ್ವಿ ನಾವು ಡಿಪೆಂಡ್ ಆಗ್ತಾ ಇದ್ವಿ, ಮತ್ತೆ ಲೈಬ್ರರಿಗೆ ಹೋಗ್ತಾ ಇದ್ವಿ. ಇದೆಲ್ಲ ಟ್ರೆಡಿಷನಲ್ ಸಿಸ್ಟಮ್. ಇದೇನ್ ಹೇಳ್ಬೋದು, ಸಾಂಪ್ರದಾಯಿಕವಾದಂತಹ ಪದ್ಧತಿ ಅಂತ ಹೇಳ್ಬೋದು. whereas in the ICT medium, you are using the computers, ಗಣಕಯಂತ್ರವನ್ನ ಬಳಸ್ತಾ ಇದ್ವಿ. ಇಲ್ಲಿ ನಾವು ಮಾಹಿತಿ, in the computers we can save the data, we can write the data, ಮತ್ತೇನ್ ಮಾಡ್ಬೋದು, we can send the data, ಮಾಹಿತಿನ ಕಳಿಸ್ತೀವಿ, ಸೇವ್ ಮಾಡಿ ಇಟ್ಕೊಳ್ತೀವಿ. ಆಮೇಲೆ ಎಲ್ಲ ಇದರಲ್ಲಿ ನಾವು ಏನ್ ಮಾಡ್ಬೋದು, ಇಟ್ ಇಸ್ ಒಂದು ಎಲ್ಲ ಇನ್ಫಾರ್ಮೇಶನ್ಗಳನ್ನು ಇದರಲ್ಲಿ ಹಾಕಿಡ್ಬೋದು. ಮಲ್ಟಿಮೀಡಿಯಾ, ಬಹು ಮಾಧ್ಯಮ. ನಿಮಗೆ ಕಳೆದ ಕ್ಲಾಸಲ್ಲಿ ಮಲ್ಟಿಮೀಡಿಯಾದ ಬಗ್ಗೆ ಆಗಿದೆ. ಬಹು ಮಾಧ್ಯಮಗಳು ಅಂದ್ರೆ ಗ್ರಾಫಿಕ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅನಿಮೇಷನ್ಸ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ತೀವಿ. ಯಾಕಂದ್ರೆ ಟು ಕ್ಲಿಯರ್ ದ ಕಂಟೆಂಟ್. ಆಮೇಲೆ ಇಂಟರ್ನೆಟ್ ಗಳನ್ನ ಯೂಸ್ ಮಾಡ್ತೀವಿ. ದೆನ್ ಲೆಕ್ಚರ್ಸ್ ಇಲ್ಲಿ ಏನಿರ್ತವೆ, ರೆಡಿಮೇಡ್ ಫಾರ್ಮ್ ಅಲ್ಲಿ ಇರ್ತವೆ. ಈಗ ಯೂಟ್ಯೂಬ್ ಅಲ್ಲಿ ನೀವು ಲೆಕ್ಚರ್ಸ್ ಗಳನ್ನ ನೋಡ್ತೀವಿ. ಬುಕ್ಸ್ ಆರ್ ಇನ್ ದ ಸಾಫ್ಟ್ ಕಾಪೀಸ್. ಇಲ್ಲಿ ಹಾರ್ಡ್ ಕಾಪೀಸ್ ಗಳಲ್ಲಿ ಇರ್ಬೋದು, ಇಲ್ಲಿ ಏನಿರ್ಬೋದು, ಈ ಬುಕ್ಸ್ ಅಂತ ಹೇಳ್ತೀವಿ. ಸಾಫ್ಟ್ ಕಾಪೀಸ್ ಗಳಲ್ಲಿ ಬುಕ್ಸ್ ಇದೆ. ದಟ್ ಈಸ್ ದ ICT ಮೀಡಿಯಾ. ನೆಕ್ಸ್ಟ್, 20th century and 21st century classrooms. In the 20th century, classrooms are teacher centered. ಶಿಕ್ಷಕ ಕೇಂದ್ರಿತವಾಗಿತ್ತು. 20ನೇ ಶತಮಾನದಲ್ಲಿ ತರಗತಿಗಳು ಹೆಂಗಿತ್ತು ಅಂದ್ರೆ ಶಿಕ್ಷಕ ಕೇಂದ್ರಿತ ಅಂದ್ರೆ ಟೀಚರ್ ಈಸ್ ದ ರಿಸೋರ್ಸ್ ಟು ಗೆಟ್ ದ ಎನಿ ಇನ್ಫಾರ್ಮೇಶನ್. ಶಿಕ್ಷಕರೇ ಒಂದು ಸಂಪನ್ಮೂಲ ಆಗಿದ್ರು. ಏನರ ಒಂದು ಮಾಹಿತಿಗಳನ್ನ ಪಡ್ಕೊಳಿಕ್ಕಾಗಿರ್ಬೋದು, ಮಾಹಿತಿನ ಕೊಡ್ಲಿಕ್ಕಾಗಿರ್ಬೋದು. ಸೊ ಸ್ಟೂಡೆಂಟ್ಸ್ ಆರ್ ಡಿಪೆಂಡ್ ಆನ್ ದ ಟೀಚರ್ಸ್ ಓನ್ಲಿ ಟು ಗೆಟ್ ಎನಿ
ಇನ್ಫಾರ್ಮೇಶನ್, ಮಾಹಿತಿ ಬೇಕಾಗಿದ್ರೆ ವಿದ್ಯಾರ್ಥಿಗಳು ಸಹ ಯಾರ ಮೇಲೆ ಅವಲಂಬಿತವಾಗಿದ್ರು ಅಂತಂದ್ರೆ ಶಿಕ್ಷಕರ ಮೇಲಿನ ಅವಲಂಬಿತವಾಗಿದ್ರು. ದಟ್ ಇಸ್ ಅ ಟೀಚರ್ ಸೆಂಟರ್ಡ್. ಬಟ್ ನೌ ಎ ಡೇಸ್ 21st century ಸ್ಟೂಡೆಂಟ್ ಸೆಂಟರ್ಡ್, ವಿದ್ಯಾರ್ಥಿ ಕೇಂದ್ರಿತ. ವಿದ್ಯಾರ್ಥಿ ಕೇಂದ್ರ ಅಂದ್ರೆ ವಿದ್ಯಾರ್ಥಿ ಇವತ್ತು ಶಿಕ್ಷಕರ ಮೇಲೆ ಅವಲಂಬಿತವಾಗಿಲ್ಲ. ದೇರ್ ಈಸ್ ನೋ ನೀಡ್ ಆಫ್ ಟೀಚರ್. ಸ್ಟೂಡೆಂಟ್ ವಿಲ್ ನಾಟ್ ಡಿಪೆಂಡ್ ಆನ್ ದ ಟೀಚರ್. ಇಫ್ he want to needs any information, any messages, means directly he will go to the internet and collect the more information rather than the teacher. ಶಿಕ್ಷಕರಿಂದನೂ ಹೆಚ್ಚಿನ ಮಾಹಿತಿಗಳನ್ನ ಆತ ಏನ್ ಮಾಡ್ತಾನೆ, ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ದ ಎದ್ರ ಮುಖಾಂತರ ಸಾಧ್ಯ ಆಯ್ತು ಅಂತಂದ್ರೆ ICT ಮುಖಾಂತರ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಸೊ ಇನ್ ದ ಟ್ರೆಡಿಷನಲ್, ಇನ್ ದ 20th century classroom, students are showing very passive learner. They are the very passive. ಅಂದ್ರೆ ವಿದ್ಯಾರ್ಥಿಗಳು ಏನಾಗಿದ್ರು ಅಂತಂದ್ರೆ ಅವರು ಸುಮ್ನೆ ಕೂತ್ಕೋತಾ ಇದ್ರು, ಏನು ಆಕ್ಟಿವ್ ರೋಲ್ ಇರ್ಲಿಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ 21st century ಅಲ್ಲಿ ಅವ್ರು ಏನಾಗಿದ್ರು, ದೇ ವಿಲ್ ಶೋ ವೆರಿ ಆಕ್ಟಿವ್ ಪಾರ್ಟಿಸಿಪೇಷನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಿನವಾದಂತಹ ಕ್ರಿಯಾಶೀಲರಾಗಿ ಬಾಳ್ಕೊಳ್ತಾರೆ. ದೇ ವಿಲ್ ಡಿಸ್ಕಸ್ ವಿತ್ ಈಚ್ ಅದರ್, ದೆನ್ ದೇ ವಿಲ್ ಪುಟ್ ದ ಕ್ವಶನ್ ಟು ಟೀಚರ್ಸ್ ಆಗಿರ್ಬೋದು, ಶಿಕ್ಷಕರಿಗೆ ಒಂದು ಪ್ರಶ್ನೆ ಕೇಳೋದಾಗಿರ್ಬೋದು, ಆಮೇಲೆ ದೇ ವಾಂಟ್ ಟು ವಾಚ್ ದ ವಿಡಿಯೋಸ್ ಆಗಿರ್ಬೋದು, ಆಮೇಲೆ ಎಲ್ಲ ದೇ ವಿಲ್ ಯೂಸ್ ದ ಆಲ್ ದೇರ್ ಮಲ್ಟಿ ಸೆನ್ಸರಿ ಆರ್ಗನ್ಸ್. ಎಲ್ಲ ಅವರು ತಮ್ಮ ಬಹು ಇಂದ್ರಿಯಗಳನ್ನ ಬಳಸಿ ಏನ್ ಮಾಡ್ತಾರೆ, ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾರೆ. ಸೊ ಇಟ್ ಬಿಕಮ್ಸ್ ಆಕ್ಟಿವ್ ಲರ್ನರ್ಸ್. ಅವರು ಆಕ್ಟಿವ್ ಕ್ರಿಯಾಶೀಲರಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪಾಲ್ಗೊಳ್ತಾರೆ ಅಂತ ಹೇಳ್ಬೋದು. ದೆನ್ ಟೆಕ್ಸ್ಟ್ ಬುಕ್ ಡ್ರೈವನ್, here research driven. In the 20th century we are depend on the textbook for the knowledge. ಜ್ಞಾನದ ಸಲುವಾಗಿ ನಾವು ಎದ್ರ ಮೇಲೆ ಡಿಪೆಂಡ್ ಆಗಿದ್ವಿ ಅಂತಂದ್ರೆ ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿದ್ವಿ. ಇಲ್ಲಿ ರಿಸರ್ಚ್, ಹಿಯರ್ ಮೋರ್ ಆಪ್ಸ್ ಆರ್ ದೇರ್. ನಾವು ಬೇರೆ ಬೇರೆ ಆಪ್ಗಳ ಮುಖಾಂತರ, ಇಂಟರ್ನೆಟ್ ಇಸ್ ದೇರ್, ದೆನ್ ಮೋರ್ ಸಾಫ್ಟ್ ಕಾಪೀಸ್ ಆರ್ ಅವೈಲೇಬಲ್, ಡಿಜಿಟಲ್ ಲೈಬ್ರರೀಸ್ ಇಸ್ ದೇರ್, ನ್ಯೂ ಮೆಥಡ್ಸ್ ಆರ್ ದೇರ್ ಇನ್ ದ ಟೀಚಿಂಗ್ ಸ್ಟೈಲ್ಸ್, ನ್ಯೂ ಟೀಚಿಂಗ್ ಏಡ್ಸ್ ಆರ್ ದೇರ್. ದಟ್ ಇಸ್ ದ ರಿಸರ್ಚ್. ಸಂಶೋಧನೆ ಅಂತಂದ್ರೆ ನೂತನ ಶಿಕ್ಷಕರ ಒಂದು ಬೋಧನಾ ವಿಧಾನದಲ್ಲಿ ಬದಲಾವಣೆಯನ್ನ ಕಾಣಬಹುದು. ನೂತನ ವಿಧಾನಗಳು, ನೂತನ ಕಲಿಕಾ ಉಪಕರಣಗಳನ್ನ ಬಳಸ್ತಾ ಇದ್ದೀವಿ. ಮತ್ತೆ ನಿಮಗೆ ಯಾವ್ದಾದ್ರು ಮಾಹಿತಿ ಸಿಗ್ಬೇಕಾಗಿತ್ತು ಅಂದ್ರೆ ಎಲ್ಲ ಸಾಫ್ಟ್ ಕಾಪಿ ಅಂತರ್ಜಾಲದಲ್ಲಿ ನೀವು ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ನಿಮಗೆ ಬೇಕಾಗೋದಕ್ಕಿಂತ ಹೆಚ್ಚಿನ ಮಾಹಿತಿನೇ ಸಿಗ್ತದೆ. ಅದರಲ್ಲಿ ಅಂತಂದ್ರೆ ಅಂತರ್ಜಾಲದಲ್ಲಿ ಮಾಹಿತಿಗಳನ್ನ ನೀವು ಏನ್ ಮಾಡ್ಕೊಳ್ಬಹುದು, ಪಡ್ಕೊಳ್ಬಹುದು. ನೆಕ್ಸ್ಟ್, ಇಟ್ ಫೋಕಸ್ ಈಸ್ ಆನ್ ಮೆಮರೈಸೇಷನ್ ಆಫ್ ಫ್ಯಾಕ್ಟ್ಸ್. ಶಿಕ್ಷಕರು ಹೇಳ್ತಾ ಇದ್ರು, ಸೊ ವಿದ್ಯಾರ್ಥಿಗಳು ಏನ್ ಮಾಡ್ಕೊಳ್ತಾ ಇದ್ರು, ಓನ್ಲಿ ದೇ ವಿಲ್ ಕೀಪ್ ದೇರ್ ಇನ್ಫಾರ್ಮೇಶನ್ ಇನ್ ದ ಮೆಮರಿ. ನೆನಪಿಟ್ಕೊಳ್ತಾ ಇದ್ರು ಅಷ್ಟೇ. ಆ ಟೈಮ್ ಬಂದಾಗ ಏನ್ ಮಾಡ್ತಾರೆ ಅಂತ ಹೇಳ್ತಿದ್ರು ಅಷ್ಟೇ. ಫೋಕಸ್ ಈಸ್ ಆನ್ ಮೆಮರೈಸೇಷನ್ ಆಫ್ ಫ್ಯಾಕ್ಟ್ಸ್. ಮಾಹಿತಿಗಳನ್ನ ಅಥವಾ ಸತ್ಯ ಸಂಗತಿಗಳನ್ನ ನೆನಪಲ್ಲಿ ಇಟ್ಕೊಳ್ತಾ ಇದ್ರು. ಇನ್ ದ 21st century ಫೋಕಸ್ ಈಸ್ ಆನ್ ವಾಟ್ ಸ್ಟೂಡೆಂಟ್ ನೋ ಅಂಡ್ ಕ್ಯಾನ್ ಡೂ. ಇಲ್ಲಿ ಮೆಮರಿ ಇದ್ದಾಗ ಸ್ಟೂಡೆಂಟ್ ಹಿಯರ್ ದೇ ವಿಲ್ ಕ್ರಿಟಿಸೈಸ್, ದೇ ವಿಲ್ ಅನಲೈಸ್, ದೇ ವಿಲ್ ಟೇಕ್ ದ ಜಡ್ಜ್ಮೆಂಟ್ ಟುವರ್ಡ್ಸ್ ದ ಸಬ್ಜೆಕ್ಟ್. ಇಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ವಿಷಯದ ಕುರಿತು ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಚರ್ಚೆ ಮಾಡೋದೇ ಇಲ್ಲ, ಜಸ್ಟ್ ನೆನಪಿನಾಗ ಇಟ್ಕೊಳ್ಳೋದು, ಸುಮ್ ಕುತ್ಕೊಂಡ್ಬಿಡೋದು, ಎಕ್ಸಾಮ್ ಬಂತ ಅದು ಬರೆಯೋದು ಅಷ್ಟೇ ಮಾಡ್ತಾ ಇದ್ರು. ಎಲ್ಲಿ ಇನ್ ದ 20th century ಕ್ಲಾಸ್ ರೂಮ್ಸ್. ಅದರಿಂದ 20th century ಮೋರ್ ಫೋಕಸ್ ಅಂತ ವಾಟ್ ಸ್ಟೂಡೆಂಟ್ ನೋ ಅಂಡ್ ಕ್ಯಾನ್ ಡೂ. ಅವರು ಏನ್ ಮಾಡ್ತಾರೆ ಮತ್ತೇನ್ ಚರ್ಚೆ ಮಾಡ್ತಾರೆ ಅಥವಾ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಮಾಡೋದು ಎಲ್ಲ ಇದ್ರ ಮೇಲೆ ಆಗ್ತದೆ. ದೇ ವಿಲ್ ಟುವರ್ಡ್ಸ್ ದ ಸ್ಟಡಿ. ಅಧ್ಯಯನ ಕುರಿತು ಅವ್ರು ಚರ್ಚೆ ಮಾಡೋದಾಗಿರ್ಬೋದು, ಆಮೇಲೆ ವಿಷಯದ ಕುರಿತು ವ್ಯಾಖ್ಯಾನಿಸೋದಾಗಿರ್ಬೋದು, ಡೆಫಿನಿಷನ್ಸ್ ಅವರೇ ಕೊಡ್ತಾರೆ. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಅದು 21st century. ದೆನ್ ಹಿಯರ್ ಲರ್ನರ್ಸ್ ವರ್ಕ್ ಇನ್ ಐಸೋಲೇಷನ್. ಇಲ್ಲಿ ಅವ್ರಿಗೆ ಯಾರು ಹೆಲ್ಪ್ ಮಾಡೋರು ಇರ್ಲಿಲ್ಲ, ಯಾರು ಸಹಾಯ ಮಾಡೋರು. ಶಿಕ್ಷಕರು ಒಂದು ಏನಾಗ್ತದೆ ಅಂತಂದ್ರೆ ಇದೊಂದು ಐಸೋಲೇಷನ್ ಅಂತಂದ್ರೆ ವಿದ್ಯಾರ್ಥಿಗಳು ಯಾರು ಒಂದು ಏಕ ಸ್ಥಿತಿಯಲ್ಲಿ ಏನ್ ಮಾಡ್ತಿದ್ರು, ಕಲಿಕೆ ಪ್ರಕ್ರಿಯೆ ನಡೀತಾ ಇತ್ತು. ಇಲ್ಲಿ ಏನಿದೆ, ಲರ್ನರ್ಸ್ ವರ್ಕ್ಸ್ ಇನ್ ದ ಕೊಲಾಬ್ರೇಷನ್ ಮೀನ್ಸ್ ದೇ ವಿಲ್ ವರ್ಕ್ ಟುಗೆದರ್ ಟು ಗೆಟ್ ಮೋರ್ ಎಕ್ಸ್ಪೀರಿಯನ್ಸ್, ಟು ಲರ್ನ್ ದ ನ್ಯೂ ಥಿಂಗ್ಸ್, ಟು ಡಿಸ್ಕಸ್, ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸಮಸ್ಯೆಗಳನ್ನ ಪರಿಹಾರ. ಇಲ್ಲಿ ವರ್ಕಿಂಗ್ ಟುಗೆದರ್, ಇಲ್ಲಿ ಸಿಂಗಲ್, ಇಲ್ಲಿ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ವಿದ್ಯಾರ್ಥಿಗಳು ಏಕಮುಖವಾಗಿರ್ತದೆ. ಇಲ್ಲಿ ಏನ್ ಮಾಡ್ತಾರೆ, ದೇ ಸ್ಟೂಡೆಂಟ್ಸ್ ಇನ್ ದ ಗ್ರೂಪ್ ಸ್ಟಡಿ ಅಂತ ಹೇಳ್ತಿರ್ತಾರೆ ನೋಡು. ಗ್ರೂಪ್ ಸ್ಟಡಿಯಲ್ಲಿ ಏನಂತಂದ್ರೆ ದೇ ವಿಲ್ ವರ್ಕ್ ಟುಗೆದರ್ ಟು ಲರ್ನ್ ನ್ಯೂ ಕಾನ್ಸೆಪ್ಟ್. ಯಾವುದೇ ಒಂದು ಕಲ್ಪನೆಯನ್ನ ಕಲಿಬೇಕಾಗಿತ್ತು ಅಂದ್ರೆ, ಟು ಸಾಲ್ವ್ ಎನಿ ಪ್ರಾಬ್ಲಮ್, ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಂದ್ರೆ ದಟ್ ಈಸ್ ಲರ್ನರ್ಸ್ ವರ್ಕ್ಸ್ ಇನ್ ದ ಕೊಲಾಬ್ರೇಷನ್. ಅಂದ್ರೆ ಸಹಕಾರಯುತವಾಗಿ ಏನ್ ಮಾಡೋದು, ಅದನ್ನ ಮಾಡೋ ಮುಖಾಂತರ ಏನ್ ಮಾಡೋದು, ಕಲಿಕೆಯನ್ನ ಕಲಿಯೋದು. ಹಿಯರ್
in the 20th century literacy in 3 R's: reading, writing and mathematics. ಅವಾಗ ಏನಾಗಿತ್ತು ಅಂತಂದ್ರೆ ಓದುವುದು, ಬರೆಯುವುದು ಮತ್ತು ಗಣಿತ ಅಂದ್ರೆ ಜಸ್ಟ್ ಸರಳ ಅಂಕಗಳು, ಸಿಂಪಲ್ ಅರ್ಥಮೆಟಿಕ್. ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲ, ಜಸ್ಟ್ ಸಿಂಪಲ್ ಅರ್ಥಮೆಟಿಕ್. ದಟ್ ಇಸ್ ದ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಆಲ್ಸೋ. ಇದು ಕನಿಷ್ಠ ಮಟ್ಟದ ಕಲಿಕೆ ಅಂತ ಹೇಳ್ಬೋದು. ರೀಡಿಂಗ್, ಓದುವುದು, ಬರೆಯುವುದು ಮತ್ತು ಸರಳವಾದಂತಹ ಅಂಕಗಣಿತ. Whereas in the 21st century, literacy in 3 C's. 3 C's means critical thinking, creativity and communication skill. So ಇದೇನ್ ಹೇಳ್ಬೋದು, ವಿದ್ಯಾರ್ಥಿಗಳು ವಿಮರ್ಶೆಯನ್ನ ಮಾಡ್ತಾರೆ. ಕ್ರಿಟಿಕಲ್ ಥಿಂಕಿಂಗ್ ಮೀನ್ಸ್ ಟುವರ್ಡ್ಸ್ ಎನಿ ಸಬ್ಜೆಕ್ಟ್ you have to tell the positive things as well as negative things as well as your suggestions. It is all coming under what? Critical thinking. ಒಂದು ವಿಷಯದ ಕುರಿತು ಧನಾತ್ಮಕವಾಗಿ ಹೇಳಬಹುದಾಗಿರ್ಬೋದು, ಅಂದ್ರೆ ಒಂದು ಋಣಾತ್ಮಕವಾಗಿ ಹೇಳೋದಾಗಿರ್ಬೋದು, ಆಮೇಲೆ ಆ ವಿಷಯದ ಕುರಿತು ನಿಮ್ಮ ಸಲಹೆಗಳನ್ನು ಹೇಳೋದು, ಅವೆಲ್ಲ ಇದರಲ್ಲಿ ವಿಮರ್ಶೆ ಅಂತ ಹೇಳ್ಬೋದು, ಕ್ರಿಟಿಕಲ್ ಥಿಂಕಿಂಗ್. ದೆನ್ ಕ್ರಿಯೇಟಿವಿಟಿ ಅಂತಂದ್ರೆ ಏನು? ನೂತನವಾಗಿ ಏನ್ ಮಾಡೋದು, ಹೊಸದನ್ನ ಸೃಷ್ಟಿ ಮಾಡೋದು. ಅದಕ್ಕೆ ಏನಂತ ಕರಿತೀವಿ ನಾವು? ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ. ದಟ್ ಇಸ್ ದ ಕ್ರಿಯೇಟಿವಿಟಿ. ಈಗ ಪೇಂಟಿಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆಮೇಲೆ ರೈಟಿಂಗ್ ದ ಪೋಯಮ್ಸ್, ಇಟ್ ಆಲ್ ಕಮಿಂಗ್ ಅಂಡರ್ ದ ಕ್ರಿಯೇಟಿವ್ಸ್. ಹೊಸದಾಗಿ ಈಗೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇಟ್ ಇಸ್ ಡಿಪೆಂಡ್ ಕ್ರಿಯೇಟಿವಿಟಿ. ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡ್ರಿ, ಅದೆಲ್ಲ ಏನಾಗಿರ್ತವೆ? ಕ್ರಿಯೇಟಿವಿಟಿನೇ ಇರ್ತಾವೆ, ಸೃಜನಾತ್ಮಕವಾಗಿ ಇರ್ತವೆ. ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಯಾವ ರೀತಿ ಅದನ್ನ ಮಾತಾಡ್ಬೇಕು, ಪ್ರಸ್ತುತ ಯಾವ ರೀತಿ ಪ್ರೆಸೆಂಟೇಶನ್ ಸ್ಕಿಲ್, ಯಾವ ರೀತಿ ಪ್ರಸ್ತುತ ಪಡಿಸ್ಬೇಕು, ಇದೆಲ್ಲ ಯಾವುದು in the 21st century. Critical thinking, this is all higher level mental order. ಇಲ್ಲಿ ಹೇಳ್ತೇನೆ, ಲಾಸ್ಟ್ ಅಲ್ಲಿ ಬರ್ತಾ ಇದು. Critical thinking, creativity is all the high, we can say that higher mental abilities. ಇದೆಲ್ಲ ಮಾನಸಿಕ ಸಾಮರ್ಥ್ಯಗಳಲ್ಲಿನೇ ಸಹ ಏನು ಅಂತಂದ್ರೆ ಉನ್ನತ ಮಟ್ಟದ ಮಾನಸಿಕ ಸಾಮರ್ಥ್ಯಗಳು. ಇದೆಲ್ಲ ಏನಂತಂದ್ರೆ ಜಸ್ಟ್ ಕೀಪಿಂಗ್ ಇನ್ ದ ಮೆಮರಿ, ದಟ್ ಈಸ್ ದ ಲೋವರ್ ಲೆವೆಲ್ ಆರ್ಡರ್. ನೆನಪಿನಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಏನಾಗ್ತದೆ? ದಟ್ ಈಸ್ ಆಲ್ಸೋ ಒನ್ ಮೆಂಟಲ್ ಎಬಿಲಿಟಿ, ಬಟ್ ಇನ್ ದ ಲೋವರ್ ಲೆವೆಲ್. ಇದು ಕೆಳಮಟ್ಟದ ಸಾಮರ್ಥ್ಯ ಅಂತ ಹೇಳ್ಬೋದು, ಮಾನಸಿಕ ಸಾಮರ್ಥ್ಯ. ವೇರ್ ದ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ, these two are coming in the higher level order, mental abilities. ಉನ್ನತ ಮಟ್ಟದ ಮಾನಸಿಕ ಸಾಮರ್ಥ್ಯ ಒಳಗೆ ಬರ್ತದೆ. ದೆನ್ ಇನ್ ದ 20th century, print is the primary vehicle of learning and assessment. ಅವಾಗ ಏನಿತ್ತು ಅಂತಂದ್ರೆ ನಾವು ಎದ್ರ ಮೇಲೆ ಡಿಪೆಂಡ್? ಓನ್ಲಿ ಪ್ರಿಂಟ್ ಮೀಡಿಯಾ, ಬುಕ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಬಹಳ ನ್ಯೂಸ್ ಪೇಪರ್ ಸಿಗ್ತಾ ಇದೆ. ದಟ್ ಇಸ್ ದ ಪ್ರೈಮರಿ ವೆಹಿಕಲ್ ಫಾರ್ ದ ಲರ್ನಿಂಗ್ ಅಂಡ್ ಅಸೈನ್ಮೆಂಟ್. ಕಲಿಯಬೇಕಾದ್ರೆ ನಾವು ಎದ್ರ ಮೇಲೆ ಡಿಪೆಂಡ್ ಆಗಿದ್ವಿ? ಪ್ರಿಂಟ್ ಮೀಡಿಯಾದ ಮೇಲೆ ಡಿಪೆಂಡ್ ಆಗಿದ್ವಿ. ದೆನ್ ಹಿಯರ್ ಮಲ್ಟಿಪಲ್ ಫಾರ್ಮ್ಸ್ ಆಫ್ ಮೀಡಿಯಾ ಅಂಡ್ ಪ್ರೊಜೆಕ್ಟ್ಸ್ ಆರ್ ಯೂಸ್ಡ್ ಫಾರ್ ಲರ್ನಿಂಗ್ ಅಂಡ್ ಅಸೆಸ್ಮೆಂಟ್. ಮೀನ್ಸ್ ಹಿಯರ್ ವಿ ಆರ್ ಯೂಸಿಂಗ್ ದ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀವಿ. ದೆನ್ ಪ್ರೊಜೆಕ್ಟರ್ಸ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಮೀಡಿಯಾಸ್. ಆಮೇಲೆ ಸಾಕಷ್ಟು ಏನಿದೆ ಅಂತಂದ್ರೆ ಡಿಫ್ರೆಂಟ್ ಆಪ್ಸ್ ಇದೆ, ಆಮೇಲೆ ಡಿಫ್ರೆಂಟ್ ಸಾಫ್ಟ್ವೇರ್ ಇದೆ. ಆಮೇಲೆ ಇಲ್ಲೇ ನಾವೇನ್ ಮಾಡ್ತೀವಿ? ಇದು ಮಲ್ಟಿಪಲ್ ಫಾರ್ಮ್ಸ್, ಸಾಕಷ್ಟು ಇದನ್ನ ಉಪಯೋಗ ಮಾಡ್ತೇವೆ. ವಿಡಿಯೋಸ್ ಇದೆ, ಗ್ರಾಫಿಕ್ಸ್ ಇದೆ, ಅನಿಮೇಷನ್ಸ್ ಇದೆ. ಇದನ್ನ ನಾವೇನ್ ಮಾಡ್ತೇವೆ? ಇದು ಯೂಸ್ ಫಾರ್ ದ ಲರ್ನಿಂಗ್ ಅಂಡ್ ಅಸೆಸ್ಮೆಂಟ್. ಹಿಯರ್ lesson is focused on lower level Bloom's technology, that is the knowledge, comprehension and applications. Here lesson is focused on higher level Bloom's taxonomy, analysis, synthesis and evaluation. So in the second sem, the Bloom's taxonomy, it will come to in your second sem alli bartade nimage. Bloom has given cognitive domain taxonomy. Taxonomy means, anybody tell me what is the taxonomy? Especially I want to science student. In the science medium student, they can know this word, I think. Taxonomy. Taxonomy andre enamma? Anybody? I think you do know. A system of classification. Taxonomy means no? A system of classification. Huh? Helri? ಬೇಗ ಹೇಳ್ಬೇಕು. ನಂಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ. ಟ್ಯಾಕ್ಸಾನಮಿ ಅಂದ್ರೆ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ಸ್, ಅಂದ್ರೆ ವ್ಯವಸ್ಥಿತವಾದಂತಹ ವರ್ಗೀಕರಣ. ಬ್ಲೂಮ್ ಅವರು ಜ್ಞಾನಾತ್ಮಕ ವಲಯದಲ್ಲಿ ಏನ್ ಮಾಡಿದ್ದಾರೆ? ವರ್ಗೀಕರಣವನ್ನ ಮಾಡಿದ್ದಾರೆ. ಸೊ ಅಂಡರ್ ದ cognitive domain, Bloom has classified cognitive abilities. First one, knowledge, comprehensions, application. ಜ್ಞಾನ ಮತ್ತು ಅರ್ಥಗ್ರಹಿಕೆ ಮತ್ತು ಅನ್ವಯ ಅಂತ ಹೇಳ್ಬೋದು. ನಾಲೆಡ್ಜ್ ಜ್ಞಾನ, ಕಾಂಪ್ರಿಹೆನ್ಷನ್ ಅರ್ಥಗ್ರಹಿಕೆ, ಅಪ್ಲಿಕೇಶನ್ ಅಂತಂದ್ರೆ ಅನ್ವಯ.
Here cognitive abilities means it is related to your mental abilities, ಅಂದ್ರೆ ಮಾನಸಿಕ ಸಾಮರ್ಥ್ಯ. Which are your mental abilities? ಮಾನಸಿಕ ಸಾಮರ್ಥ್ಯಗಳು ಯಾವುದು? You have the thinking capacity, ವಿಚಾರ ಮಾಡುವಂತ ಶಕ್ತಿ ಐತಿಲ್ಲ ನಿಮಗೆ? ಇದೇ Yes, ma'am. that is your cognitive abilities. So here knowledge, comprehension, application. In the knowledge, just you whatever the teacher explain, no, you will keep in the memory, and when the times comes, you will recall the subject. That is the knowledge. That is the ಜ್ಞಾನ ಅಂತಂದ್ರೆ ಏನು? ಈಗ ಶಿಕ್ಷಕರು ಮಾಹಿತಿಯನ್ನ ಹೇಳ್ತಾರೆ, ನೀವು ನೆನಪನ್ನ ಇಟ್ಕೊಳ್ತೀರಿ. ಟೈಮ್ ಬಂದಾಗ, ಎಕ್ಸಾಮ್ ಬಂದಾಗ, ಅಥವಾ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ನೀವೇನ್ ಮಾಡ್ತೀರಿ? ಉತ್ತರವನ್ನ ಕೊಡ್ತೀರಿ. ಅದು ಏನಾಗ್ತದೆ? ಜಸ್ಟ್ ಜ್ಞಾನ. ಅಥವಾ ಅಲ್ಲಿ ಏನ್ ಮಾಡ್ತೀರಿ? ಸ್ಟೂಡೆಂಟ್ಸ್ ರೀಕಾಲ್ ಮಾಡ್ತಾನೆ, ವಿಷಯವನ್ನ ಪುನಃ ಕೇಳ್ತಾನೆ. ನಿಮ್ಗೆ ಜಾಸ್ತಿ ಮಾಹಿತಿ ಬೇಡ ಇದ್ರಲ್ಲಿ. ಕಾಂಪ್ರಿಹೆನ್ಷನ್ ಅಂತಾರೆ, ಈ ಸ್ಟೂಡೆಂಟ್ ಈಗ ಟೀಚರ್ ಒಂದು ಸ್ಟೋರಿ ಹೇಳಿರ್ತಾರೆ. ಸ್ಟೋರಿ ಹೇಳಿದಾಗ ಆ ವಿದ್ಯಾರ್ಥಿ ಅದನ್ನ ಏನ್ ಮಾಡ್ತಾನೆ? ಆ ಸ್ಟೋರಿ ಕೇಳ್ತಾನೆ. ಕೇಳಿದ್ಮ್ಯಾಗ ಮತ್ತೆ 2 ದಿನ ಆದ್ಮೇಲೆ ಅದನ್ನೇ ಸೇಮ್ ಪ್ರೆಸೆಂಟ್ ಮಾಡಿದ್ರೆ ಅದೇನು? ದಟ್ ಡಿಪೆಂಡ್ ಆನ್ ಹೀಸ್ ಕಾಂಪ್ರಿಹೆನ್ಷನ್. ಅವನೇನ್ ಈಗ ಗ್ರಹಿಕೆ, ಅವನೇನ್ ತಿಳ್ಕೊಂಡಿರ್ತಾನೆ ಅದನ್ನ ನಿಮಗೆ ರಿಪೀಟ್ ಮಾಡ್ತಾನೆ. In the comprehension means what? If the teacher has explained one story to students, means after 2 days the teacher will ask the same story to students. While giving the expression, the student, they can use their own words. They can construct the new different ideas. Same story, but they are using the new words. It depends on their comprehension level. ಅವನು ಏನ್ ಅರ್ಥ ಮಾಡ್ಕೊಂಡಿರ್ತಾನೆ ಅದ್ರ ಮೇಲೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಹೇಳ್ತಾರೆ. ಅದನ್ನೇನ್ ಹೇಳ್ಬೋದು? ಅರ್ಥಗ್ರಹಿಕೆ ಅಂತ ಹೇಳ್ಬೋದು. ಅದೇನು ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂತಂದ್ರೆ ಅನ್ವಯ ಅಂತ ಹೇಳ್ಬೋದು. ಈಗ if the teacher has taught in the class subtraction, addition, multiplication in the class, means when the student will go any shop, if that shop owner has given correct rupees or not, he will check himself there only. That is the application. ಈಗ ವಿದ್ಯಾರ್ಥಿಗಳು ಅನ್ವಯ ಹೆಂಗ್ ಮಾಡ್ಕೊಳ್ತಾರ ಅಂದ್ರೆ, ಶಿಕ್ಷಕರು ತರಗತಿಯಲ್ಲಿ ಕೂಡ್ಸೋದು, ಕಳಿಸೋದು, ಲೆಕ್ಕಗಳನ್ನ ಕಳಿಸಿರ್ತಾರ. ಆ ವಿದ್ಯಾರ್ಥಿ ಅಂಗಡಿಗೆ ಹೋದಾಗ ಅಲ್ಲಿ ಸರಿಯಾಗಿ ನನ್ಗೆ ದುಡ್ಡು ಕೊಟ್ಟಾರೋ ಇಲ್ಲೋ ಅಂತ ಅವ್ರು ಚೆಕ್ ಮಾಡ್ತಾರ, ಯಾರು? ವಿದ್ಯಾರ್ಥಿಗಳು. ಅದೇ ಅಪ್ಲಿಕೇಶನ್, ಅನ್ವಯ. ಒಂದು ರೂಲ್ ಹೇಳಿದಾಗ ಎಕ್ಸಾಂಪಲ್ಸ್ ಹೇಳೋದು, ಅದೇನಾಗಿರ್ಬೋದು? ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಆಗಿರ್ಬೋದು. ಹಿಯರ್ ಅನಾಲಿಸಿಸ್, synthesis and evaluation. Analysis means analyzing capacity. Synthesis means joining the concept. Then evaluation. Evaluation means take the judgment. ಒಂದು ಏನಾಗಿರ್ಬೋದು? ಯಾವುದೇ ವಿಷಯದ ಕುರಿತು ಒಂದು ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ, ಅಂದ್ರೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಆಗಿರ್ಬೋದು. ದೆನ್ ಇವ್ಯಾಲ್ಯೂಯೇಷನ್ ಟುವರ್ಡ್ಸ್ ದ ಸಬ್ಜೆಕ್ಟ್, ಮೌಲ್ಯಮಾಪನವನ್ನು ಮಾಡೋದಾಗಿರ್ಬೋದು, ವಿಶ್ಲೇಷಣೆ ಮಾಡೋದಾಗಿರ್ಬೋದು. ದಿಸ್ ಹೈಯರ್ ಲೆವೆಲ್ ಮೆಂಟಲ್ ಅಬಿಲಿಟೀಸ್. ಇನ್ ದ 20th century, student we can only practice knowledge, comprehension, application ಆಗಿದ್ರೆ ಇಲ್ಲಿ ಏನಾಗ್ತದೆ? ಅನಾಲಿಸಿಸ್, ಸಿಂಥಸಿಸ್ ಮತ್ತು ಇವ್ಯಾಲ್ಯೂಯೇಷನ್, ಈ ಎಲ್ಲಾ ಒಂದು ಕೌಶಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ಬೋದು? ಕಲಿಸಬಹುದು. So then what are the attributes of computer based technology? Here multi-sensory delivery ಅಂತಂದ್ರೆ you have learnt in the multimedia, text, graphics, animation, sounds and audio. Then active learning. Student will show a very active learning when the teacher has used the different media in the classroom situation. Then cooperative learning. Cooperative learning means in the last class I had collaborative learning. Collaborative learning means through they will sit together, they will discuss with each other to learn the new concept. In the social situation, they will learn the new things. That is the cooperative. ಅಂದ್ರೆ 2-3 ಜನ ಕೂತ್ಕೊಂಡು ವಿಷಯವನ್ನ ಚರ್ಚೆ ಮಾಡೋ ಮುಖಾಂತರ ವಿಷಯವನ್ನ ಕಲಿತಾರೆ. ಅದನ್ನೇ ಸಹಕಾರ ಕಲಿಕೆ ಅಂತ ಹೇಳ್ಬೋದು. ದೆನ್ ಕಮ್ಯುನಿಕೇಶನ್ ಸ್ಕಿಲ್ಸ್, 1 to 1, 1 to many, many to many. ಈಗ ಒಬ್ರು ಚರ್ಚೆ ಮಾಡೋದು, ಒಬ್ರು ಗುಂಪಿನ ಜೊತೆ ಚರ್ಚೆ ಮಾಡ್ಬೋದು, many to many. ಒಂದು ಗುಂಪು ಇನ್ನೊಂದು ಗುಂಪಿನ ಜೊತೆ ಏನ್ ಮಾಡ್ಬೋದು? ಚರ್ಚೆಯನ್ನ ಮಾಡೋದು. ದೆನ್ ಮಲ್ಟಿಕಲ್ಚರಲ್ ಎಜುಕೇಶನ್. ಮಲ್ಟಿಕಲ್ಚರಲ್ ಎಜುಕೇಶನ್ ಮೀನ್ಸ್ ಟು ಪ್ರೊವೈಡ್ ದ ಈಕ್ವಲ್ ಅಪಾರ್ಚುನಿಟೀಸ್ ಟು ಸ್ಟೂಡೆಂಟ್ಸ್. ಶಿಕ್ಷಣದಲ್ಲಿ ಸಮಾನ ಅವಕಾಶಗಳನ್ನ ಕೊಡೋದು. ದ ಟೀಚರ್ ವಿಲ್ ಯೂಸ್ some values, some beliefs, then some history, ಇತಿಹಾಸವನ್ನ ಬಳಸ್ತಾರೆ, ಮೌಲ್ಯಗಳನ್ನ ಬಳಸ್ತಾರೆ, ನಂಬಿಕೆಗಳ ಮುಖಾಂತರ. ಯಾಕಂದ್ರೆ ಟೀಚರ್ ಸ್ಟೂಡೆಂಟ್ಸ್ ವಿಲ್ ಕಮ್ ಫ್ರಮ್ ಡಿಫರೆಂಟ್ ಬ್ಯಾಕ್ಗ್ರೌಂಡ್ಸ್, ಬೇರೆ ಬೇರೆ ಒಂದು ಬ್ಯಾಕ್ಗ್ರೌಂಡ್ ಗಳ ಬರೋದ್ರಿಂದ ಟು ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟಿ, ಸಮಾನ ಅವಕಾಶಗಳನ್ನ ಕೊಡೋದು ಅದರ ಮುಖಾಂತರ ಮಲ್ಟಿಕಲ್ಚರಲ್ ಎಜುಕೇಶನ್. ದೆನ್ ಮೋಟಿವೇಶನ್. ನ್ಯಾಚುರಲಿ student will motivate when the teacher has used different media in the classroom situation. Naturally the student will become the active learner anta helbodu. Next, ICT tools. Which are the ICT tools? Representation tools, MS Office packages. Idralli en madbodu? You can save the data, you can write the data,
the MS Office. For the recording purpose also we can use the MS Office. Presentation tool, PowerPointer, blocks. Blocks ಅಲ್ಲಿ ಟೀಚರ್ಸ್ ಒಂದು ಕ್ರಿಯೇಟ್ ಮಾಡ್ಬೋದು. We can send the notes in the blocks. ಟೀಚರ್ಸ್ ಏನ್ ಮಾಡೋದು, ಮಾಹಿತಿಗಳನ್ನ ಅದರಲ್ಲಿ ಕಳಿಸ್ಬೋದು. ದೆನ್ ಸರ್ಚ್ ಟೂಲ್ಸ್, ಈಗ ಗೂಗಲ್ ಇದೆ, ಯಾಹೂ ಇದೆ, ಬಿನ್ ಇದೆ, ಅದೆಲ್ಲ ಇನ್ನು ಸರ್ಚ್ ಟೂಲ್ಸ್ ಅಂತ ಹೇಳ್ಬೋದು. ಸಮ್ ವೆಬ್ ಪೇಜ್ ಆರ್ ದೇ. ಕಮ್ಯುನಿಕೇಶನ್ ಟೂಲ್ಸ್, ಇಮೇಲ್ ಇದೆ, ಸೋಷಿಯಲ್ ನೆಟ್ವರ್ಕ್ಸ್, ಲೆಕ್ಚರ್ಸ್, ದೆನ್ ವಿಡಿಯೋ ಕಾನ್ಫರೆನ್ಸಿಂಗ್. Then educational sources, digital library is there, e-books, means all library sources are in the digital form and in the software manner. ಅಂದ್ರೆ ಸಾಫ್ಟ್ ಕಾಪಿ ಎಲ್ಲಿ ಸಿಗ್ತದೆ ಅದೆಲ್ಲ ಏನ್ ಹೇಳ್ಬೋದು, ಡಿಜಿಟಲ್ ಲೈಬ್ರರಿ ಅಥವಾ ಇ ಬುಕ್ಸ್ ಅಂತ ಹೇಳ್ಬೋದು. Then what are the merits of ICT and demerits of ICT? So merits, what is the merits of ICT? It ensures the lifelong learning, enables distance learning. ಅಂದ್ರೆ ಜೀವನ ಉದ್ದಕ್ಕೂ ನಾವೇನ್ ಮಾಡ್ಬೋದು, ಕಲಿತಾ ಹೋಗ್ಬೋದು, ದೂರ ಶಿಕ್ಷಣದಲ್ಲಿನೂ ಕಲಿಬಹುದು. ದೆನ್ ಎಬಿಲಿಟಿ ಟು ಪರ್ಫಾರ್ಮ್ ಇಂಪಾಸಿಬಲ್ ಎಕ್ಸ್ಪೆರಿಮೆಂಟ್ಸ್ ಬೈ ಯೂಸಿಂಗ್ ದ ಸಿಮ್ಯುಲೇಷನ್ಸ್. ಅದ ಕೃತಕ ರೂಪದಲ್ಲಿ ನಾವೇನ್ ಮಾಡ್ಬೋದು, ಕೆಲವೊಂದು ಪ್ರಾಯೋಗಿಕ ರೂಪದಲ್ಲಿ ನೋಡ್ಬೋದು. ವಿಡಿಯೋ ಕಾನ್ಫರೆನ್ಸಿಂಗ್, ವಿ ಕ್ಯಾನ್ ಕನ್ಸಲ್ಟ್ ಮೆನಿ ಎಕ್ಸ್ಪರ್ಟ್ಸ್ ಬೈ ವಿಡಿಯೋ. ಆನ್ಲೈನ್ ಎಕ್ಸಾಮಿನೇಷನ್ ಕ್ಯಾನ್ ಇರಾಡಿಕೇಟ್ ಮ್ಯಾನ್ ಪವರ್ issues. So through the help of ICT, we can conduct online exam. In the online examination, there is no provisions of question leakage, question paper leakage ಇರೋದಿಲ್ಲ. And then we cannot demand the valuators. Also valuators ಬೇಕಾಗಿಲ್ಲ. ಎಲ್ಲ system itself it can do the evaluation also, ಮೌಲ್ಯಮಾಪನವನ್ನ ಮಾಡ್ತದೆ. ಅದಕ್ಕೆ ನಾವೇನು ಪ್ರಿಫರ್ ಮಾಡ್ತೀವಿ, ಆನ್ಲೈನ್ ಎಕ್ಸಾಮಿನೇಷನ್ can eradicate the manpower issues. Then what are the demerits of ICT? It large cost involved, ಇದಕ್ಕೆ ಹೆಚ್ಚಿನ ದುಡ್ಡು ಬೇಕಾಗ್ತದೆ. and child imagination power decrease or ability to demand, because in internet information has stored in a very broad sense. There is no chance for child's imagination. ಅಂದ್ರೆ ವಿದ್ಯಾರ್ಥಿ ಎಲ್ಲ ಮಾಹಿತಿ ಸಿಗ್ತದೆ, ವಿದ್ಯಾರ್ಥಿ ಮಾಹಿತಿ ಸಿಕ್ಕಾಗ ವಿದ್ಯಾರ್ಥಿ ಯೋಚನೆ ಮಾಡಬೇಕು ಅಂತನ್ನುವಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಏನಾಗ್ತದೆ, ದೆನ್ ಸಮ್ ಯು ಕ್ಯಾನ್ ಇನ್ ದ ಇಂಟರ್ನೆಟ್ ಸಮ್ಟೈಮ್ಸ್ ಆಲ್ ಇನ್ಫಾರ್ಮೇಶನ್ ಮೇ ನಾಟ್ ಬಿ ಟ್ರೂ. ಈಗ ಜಸ್ಟ್ ಒಂದು 20 seconds ಇದೆ, ಜಸ್ಟ್ ನೀವು ರೀಜಾಯಿನ್ ಆಗ್ರಿ, ಮತ್ತೆ ರೀಜಾಯಿನ್ ಆಗಿ. ಓಕೆ ಸ್ಟೂಡೆಂಟ್ಸ್, a child imagination power decrease or ability to imagine vanish. ಅಂದ್ರೆ ಅಲ್ಲಿ ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಕ್ರ್ಯಾಕಿಂಗ್ ಮತ್ತೆ ಹ್ಯಾಕಿಂಗ್ಸ್ ಅಂತೂ ಹೇಳ್ಬೋದು. ಕ್ರ್ಯಾಕಿಂಗ್ ಹ್ಯಾಕಿಂಗ್ ಮುಖಾಂತರ ಏನ್ ಮಾಡ್ಬೋದು, ದೇ ಕ್ಯಾನ್ ಸ್ಟೀಲ್ ದ ಇನ್ಫಾರ್ಮೇಶನ್. ಹ್ಯಾಕರ್ಸ್ ಅಂಡ್ ಕ್ರ್ಯಾಕರ್ಸ್, ದೇ ಕ್ಯಾನ್ ಸ್ಟೀಲ್ ದ ಇನ್ಫಾರ್ಮೇಶನ್, ದೇ ಕ್ಯಾನ್ ಡಿಸ್ಟ್ರಾಯ್ ದ ಇನ್ಫಾರ್ಮೇಶನ್. ಮಾಹಿತಿ ಏನ್ ಮಾಡ್ತಾರನ್ನ ಬೇರೆ ಆಗಿ ಮಾಡ್ತಾರೆ, ಚೇಂಜ್ ಆಗಿ ಮಾಡ್ತಾರೆ ಅಂತ ಹೇಳ್ಬೋದು.